ಅತ್ತಿಗೆ ಅತ್ತಿಗೆ, ಒಂದು ಶುಭ ವಾರ್ತೆ. ಏನಾಯ್ತು ಲಕ್ಷ್ಮಣ? ಯುದ್ಧ ಮುಗಿದು ಹೋಯಿತು. ನನ್ನ ಸಹೋದರ ರಾಮಚಂದ್ರ ಇಡೀ ರಾಕ್ಷಸ ಕುಲವನ್ನೇ ಸಂಹಾರ ಮಾಡಿದನು. ದೇವತೆಗಳು ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಬನ್ನಿ, ಈಗ ನಾವು ನಮ್ಮ ಕುಟೀರಕ್ಕೆ ತೆರಳೋಣ. ಸ್ವಾಮಿ, ಈ ಸಮರ ಬೇಗ ಮುಗಿದು ನಾನು ನಿಮ್ಮನ್ನು ಬೇಗ ಕಾಣಬೇಕೆಂದು ಮನಸ್ಸಿನಲ್ಲಿ ಕಾತರಿಸುತ್ತಿದ್ದೆ. ಅದು ಈಡೇರಿತು. ನನ್ನ ಆತಂಕಗಳೆಲ್ಲ ನಿವಾರಣೆಯಾಯಿತು. ದೇವಿ, ನಿನ್ನ ಸಂಕಲ್ಪ ನಾನು ಸಮರವನ್ನು ಬೇಗ ಮುಕ್ತಾಯಗೊಳಿಸಲು ಸಹಾಯ ಮಾಡಿತು. ಅದರ ಜೊತೆಗೆ ವಿಶ್ವಾಮಿತ್ರ ಮುನಿಗಳ ಹಾಗೂ ಅಗಸ್ತ್ಯ ಮುನಿಗಳ ಆಶೀರ್ವಾದ ನನಗೆ ಬೆಂಬಲ ನೀಡಿದೆ. ಶಸ್ತ್ರಾಸ್ತ್ರಗಳ ಅಭಿಮಾನಿ ದೇವತೆಗಳ ಶುಭ ಹರಕೆಯು ನನ್ನನ್ನು ಮುನ್ನಡೆಸಿದೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಬೇಕು. ಸಹೋದರ, ನಿನ್ನ ಪರಾಕ್ರಮದ ವೈಭವವನ್ನು ನೋಡುವ ಭಾಗ್ಯ ನನ್ನದಾಯಿತು. ನಿನ್ನ ಸಾಹಸವನ್ನು ನೋಡಿ ದೇವತೆಗಳು ಮಂತ್ರಮುಗ್ಧರಾದರು. ನನಗಂತೂ ನನ್ನ ಹೃದಯ ಬಿರಿಯುವಂತಾಗಿದೆ. ನನ್ನ ಅಕ್ಕರೆಯ ಸೋದರನಿಗೆ ತನ್ನ ಅಣ್ಣನ ಮೇಲೆ ಅಭಿಮಾನವಿರುವುದು ಸಹಜ. ಇದು ಬರೀ ಅಭಿಮಾನವಲ್ಲ ಸಹೋದರ, ನಿನ್ನ ನಿಜವಾದ ಶೌರ್ಯದ ಸತ್ಯದರ್ಶನ. ಹಿಂಸೆ ರಕ್ತಪಾತಗಳನ್ನು ಕಾಣದಂತೆ ನನ್ನ ಸೀತೆಯನ್ನು ನೀನು ರಕ್ಷಿಸಿದ್ದು ನನಗೆ ಸಂತೋಷವನ್ನು ಉಂಟು ಮಾಡಿದೆ ಲಕ್ಷ್ಮಣ. ಸಹೋದರ, ಅತ್ತಿಗೆಯ ರಕ್ಷಣೆ ನನ್ನ ಕರ್ತವ್ಯ. ನೀವಿಬ್ಬರ ಸೇವೆ ಮಾಡುವುದು ನನ್ನ ಭಾಗ್ಯ. ಸ್ವಾಮಿ, ಲಕ್ಷ್ಮಣ ನಿಮ್ಮ ಪರಾಕ್ರಮದ ಬಗ್ಗೆ ನಿರಂತರವಾಗಿ ತಿಳಿಸುತ್ತಲೇ ಇದ್ದ. ತಾನೇ ಯುದ್ಧವನ್ನು ಗೆದ್ದಷ್ಟು ಆನಂದ ಪಡುತ್ತಿದ್ದ. ಹೌದು ದೇವಿ, ನಾನು ಲಕ್ಷ್ಮಣನಂತಹ ಸೋದರವನ್ನು ಪಡೆದು ನಾನು ಪುಣ್ಯ ಮಾಡಿದ್ದೇನೆ. ಸ್ವಾಮಿ, ಈ ರಾಕ್ಷಸರ ಗೊಂದಲದಿಂದ ಮನಸ್ಸು ಅಶಾಂತಗೊಂಡಿದೆ. ಸ್ವಲ್ಪ ಸಮಯ ಮುನಿಗಳ ದರ್ಶನ ಮಾಡಿ ಶಾಂತಿ ಪಡೆಯೋಣ. ಹೌದು ದೇವಿ, ಹಾಗೆಯೇ ಮಾಡೋಣ. ನಾನು ಅದನ್ನೇ ಯೋಚಿಸುತ್ತಿದ್ದೆ. ನಾವು ಅಗಸ್ತ್ಯರ ಆಶ್ರಮಕ್ಕೆ ಹೋಗೋಣ. ಎಲ್ಲಿ ಹೋದರಿವರು? ಅಕ್ಕಪ್ಪನ ಒಬ್ಬನೇ ಬಂದಿರುವೆಯೇ? ಎಲ್ಲಿ ಸೋದರ ಖರಾಸುರನೆಲ್ಲಿ? ಸಮರವು ಮುಗಿಯಿತೆ. ಆ ರಾಮ ಲಕ್ಷ್ಮಣರ ಕೊನೆ ಆಯ್ತೆ. ಸೋದರರ ಬಿಸಿ ನೆತ್ತರನ್ನು ಕುಡಿಯಲು ಸೋದರನು ನನ್ನನ್ನು ಕರೆತರಲು ಹೇಳಿದ್ದಾನೆಯೇ? ಇಲ್ಲ ಇಲ್ಲ, ನೀನಂದುಕೊಂಡದ್ದು ಯಾವುದು ನಡೆಯಲಿಲ್ಲ. ಅಂದರೆ ಏನಾಯ್ತು? ಆ ರಾಮನ ಬಾಣಕ್ಕೆ ಖರಸುರನಿಗೇನಾಯ್ತು ಹೇಳು ಕಂಪನ. ರಾಮನ ಬಾಣಕ್ಕೆ ಕರನು ಮರಣ ಹೊಂದಿದ. ರಾಮ, ಎಲ್ಲವೋ ನಿಜ. ರಾಮ ನನ್ನನ್ನು ವಿರೂಪಗೊಳಿಸಿದ್ದಲ್ಲದೆ ಮಹಾವೀರರಾದ ನನ್ನ ಸೋದರರಾದ ಕರದೂಷಣರನ್ನು ಅಪಾರವಾದ ರಾಕ್ಷಸ ಸೇನೆಯೊಂದಿಗೆ ನಾಶ ಮಾಡಿದೆಯಾ? ಹೌದು ಶಿರ್ಪನಕ್ಕಿ, 1.5 ಮುಹೂರ್ತದಲ್ಲಿ ಅವನು ಇಡೀ ರಾಕ್ಷಸ ಕುಲವನ್ನೇ ಕೊನೆಗಾಡಿಸಿದ. ದೇವತೆಗಳು ಹೂಮಳೆ ಸುರಿಸಿದರು. ಮುನಿಗಳು ಬಂದು ಅವನನ್ನು ಪ್ರಶಂಸೆ ಮಾಡಿದರು. ಸಾಕು, ಆ ಪಾಪಿಯ ಪ್ರಶಂಸೆ ಮಾಡಬೇಡ. ಓ ರಾಮನ ಮೇಲೆ ನನ್ನ ಆಕ್ರೋಶವು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿದೆ. ನನ್ನ ಕ್ರೋಧ ಜ್ವಾಲೆಯಲ್ಲಿ ಅವನು ಸುಟ್ಟು ಭಸ್ಮವಾಗುವವರೆಗೂ ನನಗೆ ಸಮಾಧಾನವಿಲ್ಲ. ಅದು ಹೇಗೆ ಸಾಧ್ಯ? ಆ ರಾಮನ ಬಾಣಕ್ಕೆ ಜನಸ್ಥಾನದಲ್ಲಿದ್ದ ರಾಕ್ಷಸರೆಲ್ಲರೂ ಹತರಾಗಿ ಹೋದರು. ಅವರೊಡನೆ ಹೋರಾಡಲು ಇನ್ನು ಇಲ್ಲಿ ಯಾರಿದ್ದಾರೆ?
ಯಾರಿದ್ದಾರೆ? ಯಾರಿದ್ದಾರೆ? ಇಲ್ಲಿ ಯಾರು ಇಲ್ಲದಿದ್ದರೇನು? ಅಲ್ಲಿದ್ದಾನೆ, ಲಂಕೆಯಲ್ಲಿದ್ದಾನೆ ತ್ರಿಲೋಕ ವೀರ ದಶಕಂಠ, ಬ್ರಹ್ಮನಿಂದ ವರ ಪಡೆದಿರುವವನು ನನ್ನ ಸೋದರ ರಾವಣನಿದ್ದಾನೆ. ಅವನಿಂದ ಈ ರಾಮನ ಸೊಕ್ಕನ್ನು ಅಡಗಿಸುತ್ತೇನೆ. ಈ ಶೂರ್ಪನಖಿಯ ಕ್ರೋಧಾಗ್ನಿ ಲಂಕೆಯನ್ನು ತಲುಪುವ ಮೊದಲು ನಾನೇ ಮೊದಲು ಹೋಗಿ ರಾವಣೇಶ್ವರನಿಗೆ ಇಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸುತ್ತೇನೆ. ಸೋದರ ಲಕ್ಷ್ಮಣ, ನಾವು ಅಗಸ್ತ್ಯರ ಆಶ್ರಮದಿಂದ ಪಂಚವಟಿಗೆ ಬಂದದ್ದು ಇದೇ ಮಾರ್ಗದಲ್ಲಿ ಅಲ್ಲವೇ? ಹೌದು ಸಹೋದರ, ನಾವು ಇದೇ ಮಾರ್ಗವಾಗಿಯೇ ಬಂದೆವು. ಈಗ ಅವರನ್ನು ನೋಡಲು ಇದೇ ಮಾರ್ಗವಾಗಿಯೇ ಹೋಗುತ್ತಿದ್ದೇವೆ. ಸ್ವಾಮಿ, ಈ ದಾರಿ ಬಹಳ ಮನೋಹರವಾಗಿದೆ. ಈ ಪ್ರಕೃತಿ ಮನಸ್ಸಿಗೆ ಮುದ ನೀಡುತ್ತಿದೆ. ಅಂದರೆ ಸೀತೆ, ಈ ದಟ್ಟವಾದ ಅರಣ್ಯದಲ್ಲಿ ಸಂಚರಿಸುವುದರಿಂದ ನಿನಗೆ ಭಯವಾಗುತ್ತಿಲ್ಲವೇ? ರಾಕ್ಷಸರು ಇದ್ದರೆ ತಾನೇ ಭಯ. ಅವರನ್ನು ನೀವೇ ಸಂಹರಿಸಿದ ಮೇಲೆ ಭಯ ಎಲ್ಲಿಯದು? ಒಡೆಯ, ಇದೇನು? ಯಾರೋ ಋಷಿಮುನಿಗಳನ್ನು ನೋಡಿ ಏನನ್ನೋ ಯೋಚಿಸುತ್ತಾ ನಿಂತಿರುವೆ. ಅವರನ್ನು ಕೊಂದು ತಿನ್ನುವ ಆಸೆಯಾಗುತ್ತಿದೆಯೇ? ನಾನೇ ಹೋಗಿ ಅವರನ್ನು ಕೊಂದು ತರಲೇ? ನಿಲ್ಲು, ದುಡುಕಬೇಡ. ಅವರು ಸಾಮಾನ್ಯರಲ್ಲ, ರಾಮ ಲಕ್ಷ್ಮಣರು, ಅಯೋಧ್ಯೆಯ ರಾಜಕುಮಾರರು. ಅವಳು ಜನಕಪುತ್ರಿ ಸೀತೆ. ಹಿಂದೆ ಈ ರಾಮ ಲಕ್ಷ್ಮಣರೇ ನನ್ನ ಸೋದರ ಸುಬಾಹುವನ್ನು ಸಂಹರಿಸಿ ನನ್ನನ್ನು ಸಮುದ್ರದಲ್ಲಿ ಬೀಳುವಂತೆ ಮಾಡಿದರು. ಹೌದೇ? ಹಾಗಾದರೆ ಏತಕ್ಕೆ ಸುಮ್ಮನಿರುವೆ? ಕೂಡಲೇ ಅವರನ್ನು ಕೊಂದು ನಿನ್ನ ತಮ್ಮನ ಸಾವಿನ ಸೇಡನ್ನು ತೀರಿಸಿಕೋ. ಅದು ಅಷ್ಟು ಸುಲಭವಲ್ಲ. ಅವರ ಶೌರ್ಯ ಪರಾಕ್ರಮದ ಬಗ್ಗೆ ನಿಮಗೇನು ತಿಳಿದಿದೆ? ಈಗ ಅವರು ತಪಸ್ವಿಗಳಾಗಿರುವುದನ್ನು ನೋಡಿದರೆ ಅವರ ಪರಾಕ್ರಮವೆಲ್ಲ ಹೊರಟು ಹೋಗಿರಬೇಕು. ಇದೇ ಸುಸಮಯ. ನಾವಿಬ್ಬರು ಹೋಗಿ ಹೊತ್ತುಕೊಂಡು ಬಂದು ತುಂಡು ತುಂಡಾಗಿ ಕತ್ತರಿಸುತ್ತೇವೆ. ಬೇಡ, ನೀವು ಹೋಗುವುದು ಬೇಡ. ಇವರಲ್ಲಿ ಆಗಿನ ಪರಾಕ್ರಮವು ಈಗಲೂ ಹಾಗೆಯೇ ಇದೆಯೇ ಇಲ್ಲವೇ ಎಂಬುದನ್ನು ನಾನೇ ಪರೀಕ್ಷಿಸುತ್ತೇನೆ. ಸ್ವಾಮಿ, ಅದು ನೋಡಿ, ಆ ಕಾಡು ಕೋಣ ನಮ್ಮ ಕಡೆಗೆ ನುಗ್ಗಿ ಬರುತ್ತಿದೆ. ಸ್ವಾಮಿ, ದುಷ್ಟ ರಾಕ್ಷಸರೆಲ್ಲರ ನಾಶವಾಯಿತೆಂದುಕೊಂಡಿರುವಾಗ ಈ ಹೊಸ ಆಪತ್ತೆಲ್ಲಿಂದ ಬಂತು? ಬಹುಶಃ ಇವರು ಇಲ್ಲಿಯವರಲ್ಲ, ಬೇರೆ ಕಡೆಯವರೆಂದು ಕಾಣುತ್ತದೆ. ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಏನೂ ಪ್ರಯೋಜನವಾಗಲಿಲ್ಲವೆಂದು ತಿಳಿದು ಪಲಾಯನ ಮಾಡಿದರು. ಆ ವಿಷಯವನ್ನು ಮರೆತು ಅಗಸ್ತ್ಯರ ದರ್ಶನದ ವಿಷಯ ನಾವು ಯೋಚಿಸೋಣ.
ರಾವಣೇಶ್ವರನಿಗೆ ಜಯವಾಗಲಿ. ಏನು ವಿಷಯ? ಜನಸ್ಥಾನದಿಂದ ತಮ್ಮನ್ನು ಕಾಣಲು ಅಕಂಪನ ಬಂದಿದ್ದಾನೆ. ಅವನನ್ನು ಒಳಗೆ ಬರ ಹೇಳು. ಆಗಲಿ ಮಹಾಪ್ರಭು. ರಾವಣೇಶ್ವರರಿಗೆ ಜಯವಾಗಲಿ. ಬಾ ಕಂಪನ ಬಾ. ಜನಸ್ಥಾನದಲ್ಲಿ ಕರದೂಷಣರು ನನ್ನ ಸೋದರಿ ಶೂರ್ಪನಖ ಕ್ಷೇಮದಿಂದಿರುವರಷ್ಟೇ. ಪ್ರಭು, ಕ್ಷೇಮವೆಲ್ಲಿ ಬಂತು ಪ್ರಭು? ಅಕಂಪನ, ಏಕೆ ಅಳುತ್ತಿರುವೆ? ಮಹಾಪ್ರಭು, ಜನಸ್ಥಾನದಲ್ಲಿದ್ದ ರಾಕ್ಷಸರಲ್ಲಿ ಬಹುಪಾಲು ಎಲ್ಲರೂ ಹತರಾದರು. ಕರದೂಷಣರು ಯುದ್ಧದಲ್ಲಿ ಅಸುನೀಗಿದರು. ಹೇಗೋ ಬದುಕುಳಿದ ನಾನು ಈ ವಿಚಾರವನ್ನು ತಮಗೆ ತಿಳಿಸಲು ಬಂದಿದ್ದೇನೆ. ಏನು ಏನು ನೀನು ಹೇಳುತ್ತಿರುವುದು? ಕರದೂಷಣರು ಹತರಾದರೆ, ರಾಕ್ಷಸರೆಲ್ಲರೂ ಅಸುನೀಗಿದರೆ, ಅಗಪ್ಪನ ನೀನು ಯಾರೆದುರು ನಿಂತು ಮಾತನಾಡುತ್ತಿರುವ ಎಂಬ ಪ್ರಜ್ಞೆ ಇದೆ ನಿನಗೆ? ಸತ್ಯವಾಗಿಯೂ ನಾನು ನಿಜ ಹೇಳುತ್ತಿದ್ದೇನೆ ಪ್ರಭು. ಖಂಡಿತವಾಗಿಯೂ ಅವನು ನಮ್ಮವರನ್ನೆಲ್ಲ ನಿರ್ನಾಮ ಮಾಡಿಬಿಟ್ಟ. ಯಾರು? ಯಾರವನು? ಜನಸ್ಥಾನದಲ್ಲಿದ್ದ ನನ್ನ ಸೋದರ ಸಂಬಂಧಿಗಳನ್ನು ಕೊಂದ ಯಾರವನು? ಅವನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ತ್ರಿಮೂರ್ತಿಗಳ ಆಶ್ರಯದಲ್ಲಿ ಅಡಗಿಕೊಂಡಿರಲಿ, ದಾರುಣವಾಗಿ ಕೊಲ್ಲುತ್ತೇನೆ. ಹೇಳುವ ಕಂಪನ, ಯಾರವನು? ಎಂತಹ ದುಸ್ಸಾಹಸಕ್ಕೆ ಕೈ ಹಾಕಿದವನು ಯಾರವನು? ಅವನೇನು ಇಂದ್ರನೋ, ಕುಬೇರನೋ, ವಿಷ್ಣುವೋ? ಯಾರವನು? ಬೇಗ ಹೇಳು. ಅವನಾರೋ ಅಲ್ಲ ಮಹಾಪ್ರಭು, ಅವನು ಅಜಾನುಬಾಹು, ಸುಂದರ, ತೇಜಸ್ವಿ, ಮಹಾವೀರ. ಅವನಿಂದಲೇ ಜನಸ್ಥಾನದ ರಾಕ್ಷಸರೆಲ್ಲರೂ ನಾಶವಾದರು, ಕರದೂಷಣರು ಹತರಾದರು. ಅವನು ದಶರಥ ಮಹಾರಾಜನ ಕುಮಾರ ರಾಮಚಂದ್ರ. ರಾಮ, ನನ್ನ ಸೋದರ ಸಂಬಂಧಿಗಳನ್ನು ಕೊಂದ ನಿನಗೆ ವಿರಾಮವಾಗಲೇಬೇಕು. ಈಗಲೇ ನಿನ್ನನ್ನು ನನ್ನ ಗದೆಯಿಂದ ಅಪ್ಪಳಿಸಿಕೊಳ್ಳುತ್ತೇನೆ. ಸಾವಧಾನ ಮಹಾಪ್ರಭು, ಆತುರದ ನಿರ್ಧಾರ ಒಳ್ಳೆಯದಲ್ಲ. ಅಗಪ್ಪನ, ನನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಅಪನಂಬಿಕೆಯೇ? ಅಪನಂಬಿಕೆಯಲ್ಲ ಪ್ರಭು, ವಾಸ್ತವ. ಆ ರಾಮ ಧನುರ್ಧಾರಿಗಳಲ್ಲಿ ಶ್ರೇಷ್ಠ, ದಿವ್ಯಾಸ್ತ್ರಗಳಲ್ಲಿ ಪರಿಣಿತ. ಅವನ ಸೋದರ ಲಕ್ಷ್ಮಣನು ಮಹಾವೀರನಂತೆ. ಅವರಿಬ್ಬರೂ ಸೇರಿದರೆ ಅಗ್ನಿ ವಾಯುಗಳಂತೆ ಎಂಥ ಶತ್ರುಗಳನ್ನು ಭಸ್ಮ ಮಾಡಿಬಿಡುತ್ತಾರಂತೆ. ಅಕಂಪನ, ಸಾಕು ಮಾಡು ನನ್ನ ಶತ್ರುವಿನ ಹೊಗಳಿಕೆಯನ್ನು. ರಾವಣೇಶ್ವರ, ಆ ರಾಮ ಪುಂಕಾನುಪುಂಕವಾಗಿ ಬಿಡುತ್ತಿದ್ದ ಬಾಣಗಳು ವೇಗವಾಗಿ ನುಗ್ಗಿ ಬಂದು ಗುಂಪು ಗುಂಪಾಗಿ ರಾಕ್ಷಸ ಕುಲವನ್ನೇ ನುಂಗಿ ಹಾಕಿದ. ಸಾಕು ಸಾಕು, ಈಗಲೇ ಜನಸ್ಥಾನಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬರ್ತೇನೆ. ಬೇಡ ಪ್ರಭು, ನನ್ನ ಮಾತನ್ನು ಕೇಳಿ. ಎಲ್ಲೋಕ್ಕುನಿ, ನಿನ್ನ ಬಾಯಿಂದ ನನ್ನ ಶತ್ರುಗಳ ಗುಣಗಾನವನ್ನು ಕೇಳುತ್ತಿರಬೇಕೆ? ಮಹಾಪ್ರಭು, ಶತ್ರು ಪ್ರಬಲನಾಗಿರುವಾಗ ಸೂಕ್ತ ಉಪಾಯವಿಲ್ಲದೆ ಆತುರದಿಂದ ಅವನ ಮೇಲೆ ಬೀಳುವುದು ವಿವೇಕವಲ್ಲ. ನಿಮ್ಮ ಹಿತದೃಷ್ಟಿಯಿಂದಲೇ ಹೇಳ್ತಿರುವ ನನ್ನ ಮಾತನ್ನು ಕೇಳಿ ಪ್ರಭು. ಅದೇನೆಂದು ಯೋಚಿಸಿ ಹೇಳು.
ರಾವಣ, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ನಿನ್ನ ಉಪಾಯಕ್ಕಾಗಿ ಕಾದು ಕುಳಿತವನಲ್ಲ ಏ ದಶಕಂಠ ರಾವಣ. ನನ್ನ ಶೌರ್ಯದ ಮೇಲೆ ನನಗೆ ನಂಬಿಕೆ ಇದೆ. ನೀವು ತ್ರಿಲೋಕ ವೀರರೆಂಬುದು ನಿಜ ಪ್ರಭು. ಆದರೆ ಒಂದು ಕ್ಷಣ ಯೋಚಿಸಿ, ನಿಮ್ಮ ಸೋದರ ಸಂಬಂಧಿಗಳಾದ ಕರದೂಷಣರು ವೀರರಲ್ಲವೇ? ಅವರನ್ನು, ಅವರ 14,000 ರಾಕ್ಷಸ ವೀರರನ್ನು ಕೊಂದ ರಾಮನನ್ನು ಸುಲಭವೆಂದು ಭಾವಿಸುತ್ತೀರೇನು? ಇವನ ಮಾತಿನಲ್ಲಿ ಅರ್ಥವಿದೆ. ಆ ಮಾನವರಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಆತುರದಿಂದ ಆವೇಶಕ್ಕೊಳಗಾಗಿ ಹೋದರೆ ನಾನು ಸೋತು ಬರುವೆನೆ? ಇಲ್ಲ, ನಾನು ಸೋಲಲಾರೆ, ಎಂದಿಗೂ ಸೋಲಲಾರೆ. ಬ್ರಹ್ಮನಿಂದ ಅಜೇಯನೆಂದು ವರ ಪಡೆದ ಏ ದಶಕಂಠನನ್ನು ಆ ರಾಮ ಲಕ್ಷ್ಮಣರು ಕೊಲ್ಲುವರೇ? ಮಹಾಪ್ರಭು, ಯಾರಿಗೆ ಗೊತ್ತು? ಆ ದೇವತೆಗಳು ಏನಾದರೂ ಸಂಚು ಮಾಡಿದರೆ ನಿಮ್ಮ ವರವೂ ವ್ಯರ್ಥವಾಗಬಹುದು. ಅಂದರೆ ನನ್ನ ಸೋದರ ಸಂಬಂಧಿಗಳ ಸಾವಿನ ಸೇಡನ್ನು ತೀರಿಸಿಕೊಳ್ಳದೆ ತೆಪ್ಪಗೆ ಕುಳಿತಿರಬೇಕು ಎನ್ನುವೆಯಾ? ಮಹಾಪ್ರಭು, ಶತ್ರುವಿನ ಮೇಲೆ ಆಕ್ರಮಣ ಮಾಡುವ ಮೊದಲು ಅವನ ಬಲಾಬಲಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದಲ್ಲವೇ? ಹೇಳು, ಆ ರಾಮನ ಬಲವೇನು, ದೌರ್ಬಲ್ಯವೇನು? ಬೇಗ ಹೇಳು. ಮಹಾಪ್ರಭು, ಆ ರಾಮನಿಗೆ ಅತ್ಯಂತ ಸುಂದರಿಯಾದ ಸೀತೆ ಎಂಬ ಪತ್ನಿ ಇದ್ದಾಳೆ. ಅಪ್ಸರೆಯರು ಅವಳ ಚೆಲುವಿಗೆ ಸಾಟಿ ಇಲ್ಲ. ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರಲ್ಲೂ ಅಂತಹ ಸುಂದರಿಯರಿರಲು ಸಾಧ್ಯವೇ ಇಲ್ಲ. ಅಕಂಪನ, ರಾಮನನ್ನು ಕೊಲ್ಲುವುದು ಹೇಗೆಂದು ಕೇಳುತ್ತಿದ್ದರೆ ಆತನ ಪತ್ನಿಯ ಸೌಂದರ್ಯವನ್ನು ವರ್ಣಿಸುತ್ತಿರುವೆಯಲ್ಲ. ಆ ಸೀತೆಯ ಮೂಲಕವೇ ನೀವು ರಾಮನನ್ನು ಗೆಲ್ಲಬಹುದು. ಹೇಗೆ? ಮಹಾಪ್ರಭು, ಆ ರಾಮನಿಗೆ ಸೀತೆಯ ಮೇಲೆ ಬಹಳ ಪ್ರೇಮ. ಅವಳಿಲ್ಲದೆ ಅವನು ಜೀವಿಸಲಾರ. ನೀವು ಹೇಗಾದರೂ ಮಾಡಿ ಅವಳನ್ನು ಅಪಹರಿಸಿದರೆ ನಿಮ್ಮ ಕಾರ್ಯ ಸಾಧನೆಯಾದಂತೆಯೇ. ಹೌದು ರಾವಣೇಶ್ವರ, ಸುಂದರಿ ಸೀತೆ ನಿಮ್ಮ ಪಾಲಿಗೆ, ಸಾವು ರಾಮನ ಪಾಲಿಗೆ. ಭಲೆ ಭಲೆ ಕಂಪನ, ನಿನ್ನ ಬುದ್ಧಿಶಕ್ತಿಗೆ ಮೆಚ್ಚಿದೆ. ನೀನು ಮಹಾಚತುರ. ಏನಂದೆ? ಸೀತೆ ಇಲ್ಲದೆ ರಾಮನಿಲ್ಲ. ಸೀತೆ ನನ್ನವಳಾದರೆ ರಾಮನಿಗೆ ಸಾವು. ನಾನೀಗಲೇ ದಂಡಕಾರಣ್ಯಕ್ಕೆ ಹೋಗಿ ಆ ಸೀತೆಯನ್ನು ಲಂಕೆಗೆ ಹೊತ್ತು ತರುವೆ. ಗಣಾನಾನ್ತ್ವ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪವಸ್ತ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೀದಸಾದನಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತಿ ಏವಂ ವೇದ ಯೋಪಮಾಯತನಂ ವೇದ ಮುನೀಂದ್ರ, ಆಯತನವಾನ್ ಭವತಿ. ನಮೋ ನಮಃ. ರಾಮಚಂದ್ರ, ನಿನ್ನನ್ನು ಕಂಡು ನನಗೆ ತುಂಬಾ ಸಂತೋಷವಾಯಿತು. ನಿಮಗೆ ಸ್ವಾಗತ. ನೀನು ಜನಸ್ಥಾನದಲ್ಲಿ ಖರದೂಷಣರೊಂದಿಗೆ 14,000 ಅಸುರರನ್ನು ಸಂಹರಿಸಿದ ವಿಷಯ ಕೇಳಿ ನನಗೆ ಅತ್ಯಂತ ಸಂತೋಷವಾಯಿತು. ದುಷ್ಟ ರಕ್ಕಸರನ್ನು ಸಂಹಾರ ಮಾಡಿ ಮುನಿಗಳ ಕ್ಷೇಮಕ್ಕೆ ಕಾರಣನಾದ ನಿನಗೆ ಅಭಿನಂದನೆ ರಾಮಚಂದ್ರ. ನಿನ್ನ ಆಗಮನದಿಂದ ನನಗೆ ಅತ್ಯಾನಂದವಾಗಿದೆ. ಮುನೀಂದ್ರ, ರಾಕ್ಷಸ ಸಂಹಾರಕ್ಕೆ ತಮ್ಮ ಅನುಗ್ರಹವೇ ಕಾರಣ. ಮುನೀಂದ್ರ, ಜನಸ್ಥಾನದ ಸ್ಥಳ ನಿರ್ದೇಶನ ಮಾಡಿದ್ದಲ್ಲದೆ ನಮಗೆ ದಿವ್ಯವಾದ ಅಸ್ತ್ರಗಳನ್ನು ಕರುಣಿಸಿದವರು ತಾವೇ ಅಲ್ಲವೇ? ನಾನು ನಿಮಿತ್ತ ಮಾತ್ರ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಯ ಪರಮೋದ್ದೇಶದಿಂದ ಅವತರಿಸಿರುವ ನಿನಗೆ ನಾವೆಲ್ಲ ಸಹಾಯಕ ಪಾತ್ರಧಾರಿಗಳು. ಲಕ್ಷ್ಮಣ, ಸೀತೆ, ಆ ಮಹಾಯುದ್ಧವನ್ನು ನೋಡುವ ಭಾಗ್ಯ ನಿಮ್ಮದಾಯಿತು. ಹೌದು ಮುನೀಂದ್ರ, ಆ ಭಾಗ್ಯ ನಮ್ಮದು.
ಆದರೆ ತುಸು ದೂರದಿಂದ ನೋಡಬೇಕಾಯಿತು. ಏಕೆ ಸೌಮಿತ್ರಿ? ಹತ್ತಿರದಿಂದ ನೋಡಲು ಏನು ಅಡ್ಡಿಯಾಯಿತು? ಪೂಜ್ಯರೇ, ನನ್ನ ಅತ್ತಿಗೆ ಹಿಂಸೆ ರಕ್ತಪಾತವನ್ನು ನೋಡಲು ಇಷ್ಟಪಡುವುದಿಲ್ಲ. ಆದ್ದರಿಂದ ನನ್ನ ಸಹೋದರನ ಆದೇಶದ ಮೇರೆಗೆ ಅತ್ತಿಗೆಯನ್ನು ಗುಹೆಯಲ್ಲಿ ಸುರಕ್ಷಿತವಾಗಿರಿಸಿ ನಾನು ದೂರದಿಂದಲೇ ನೋಡುತ್ತೇನೆ. ಸೀತೆ, ಇದು ನಿನ್ನ ಮೃದು ಮನಸ್ಸಿಗೆ ಸಹಜವಾದ ಸ್ವಭಾವ. ಆದರೆ ಲೋಕಕಂಟಕರಾದವರನ್ನು ನಿವಾರಿಸಲು ಇವೆಲ್ಲ ಅನಿವಾರ್ಯ. ಅದು ನನಗೆ ಗೊತ್ತು ಪೂಜ್ಯರೇ. ಆದರೆ ಸುಂದರವಾದ ಗಿಡ ಮರ ಬಳ್ಳಿಗಳಿಂದ, ಬಗೆ ಬಗೆಯ ಪ್ರಾಣಿ ಪಕ್ಷಿಗಳಿಂದ ಪ್ರಶಾಂತವಾದ ಆ ಪಂಚವಟಿ ಆ ರಾಕ್ಷಸರ ಕಾರಣದಿಂದ ಕದಡಿ ಹೋಯಿತಲ್ಲ ಎಂದು ವಿಷಾದವಾಗುತ್ತಿದೆ. ಮಗಳೇ, ಸುಖ ದುಃಖ, ಶಾಂತಿ ಅಶಾಂತಿಗಳ ಸಮ್ಮಿಳನವೇ ಬದುಕು. ಬರಿಯ ದುಃಖವಾಗಲಿ ಬರಿಯ ಸುಖವಾಗಲಿ ಎಲ್ಲಿಯೂ ಇಲ್ಲ. ಅದೇ ಸೃಷ್ಟಿ ನಿಯಮ. ರಾಕ್ಷಸರ ಉಪಟಳವನ್ನು ಸಹಿಸಿ ಸಿದ್ಧಿ ಪಡೆದರೆ ತಪಸ್ಸಿಗೆ ಒಂದು ಬೆಲೆ. ರಾಕ್ಷಸರು ಮಾತ್ರವೇ ಅಶಾಂತಿಗೆ ಕಾರಣರಾಗಬೇಕಾಗಿಲ್ಲ. ಕೆಲವು ಸಲ ದೇವತೆಗಳು ಆ ಕಾರ್ಯವನ್ನು ಮಾಡುತ್ತಾರೆ. ಪಂಚವಟಿಗೆ ಆ ಹೆಸರು ಬರಲು ಕಾರಣ ಈ ದೇವತೆಗಳಿಂದಲೇ. ಅದೇನು ಮುನೀಂದ್ರ, ಅದನ್ನು ನಾವು ತಿಳಿಯಬಹುದೇ? ಅಗತ್ಯವಾಗಿ ತಿಳಿಯಬಹುದು. ಮೊದಲು ಫಲಹಾರ ಸೇವಿಸಿ ವಿಶ್ರಾಂತಿ ಪಡೆಯಿರಿ, ನಂತರ ತಿಳಿಸಿಕೊಡ್ತೇನೆ. ಆಗಲಿ ಮುನೀಂದ್ರ. ಮಾರೀಚ, ಕ್ಷೇಮವೇ? ಓ ರಾವಣೇಶ್ವರ, ನೀನು ಇಲ್ಲಿ? ಏನು ಆಶ್ಚರ್ಯ! ಪೂರ್ವ ಸೂಚನೆ ಇಲ್ಲದೆ ನೀನು ಬಂದಿರುವುದನ್ನು ನೋಡಿದರೆ ಯಾವುದೋ ಅವಸರದ ಕಾರ್ಯವಿರುವಂತಿದೆ. ಕುಳಿತುಕೋ ರಾವಣ. ಹೌದು ಮಾರೀಚ, ಮಹತ್ತರವಾದ ಅವಸರದ ಕಾರ್ಯವೇ. ಯಾವ ಕಾರ್ಯ? ರಾಕ್ಷಸ ಕುಲದ ವಿನಾಶಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವ ಮಹತ್ತರ ಕಾರ್ಯ. ರಾಕ್ಷಸ ಕುಲದ ವಿನಾಶವೇ? ಅಂದರೆ? ಹೌದು, ನಮ್ಮ ಸೋದರ ಸಂಬಂಧಿಗಳಾದ ಖರದೂಷಣರು ಮತ್ತು ನಮ್ಮ ರಾಕ್ಷಸ ವೀರರು 14,000 ಜನ ಹತರಾಗಿದ್ದಾರೆ. ಅದು ಹೇಗಾಯಿತು? ಅವರೆಲ್ಲರೂ ಹತರಾದರೆ ಅಂತಹ ಉದ್ದಟತನ ಮೆರೆದವರಾರು? ದಶರಥನ ಪುತ್ರ ರಾಮ. ಅವನು ನಾವೆಲ್ಲ ತಲೆ ತಗ್ಗಿಸುವಂತೆ ಎಲ್ಲರನ್ನೂ ಹತ ಮಾಡಿದ್ದಾನೆ. ಆ ರಾಮನೇ ಅವನಿಗೀಗ ಅಷ್ಟೊಂದು ಬಲಶಾಲಿಯಾಗಿದ್ದಾನೆಯೇ? ಅದೇ ನನಗೆ ಅಚ್ಚರಿಯುಂಟು ಮಾಡಿರುವುದು ಮಾರೀಚ. ಇದೆಲ್ಲಾದರೂ ಆ ದೇವತೆಗಳ ಕುತಂತ್ರವೇ ಎಂದು. ನೀನೀಗ ಏನು ಮಾಡಬೇಕೆಂದಿರುವೆ ರಾವಣೇಶ್ವರ? ನಾನೀಗ ಆ ರಾಮನ ಪತ್ನಿಯನ್ನು ಅಪಹರಿಸಬೇಕೆಂದಿದ್ದೇನೆ. ಇದಕ್ಕೆ ನೀನು ನನಗೆ ನೆರವಾಗಬೇಕು ಮಾರೀಚ. ಇದೇನು ರಾವಣ, ನೀನು ಯುದ್ಧ ಮಾಡಬೇಕಾಗಿರುವುದು ಆ ರಾಮನ ಮೇಲೆ. ಅದನ್ನು ಬಿಟ್ಟು ಅವನ ಪತ್ನಿ ಸೀತೆಯನ್ನು ಅಪಹರಿಸುವುದು ಸರಿಯಲ್ಲ. ಮಾರೀಚ, ನೇರ ಯುದ್ಧದಲ್ಲಿ ಫಲಿತಾಂಶ ಸಂದಿಗ್ಧವಾಗಿದೆ. ಆ ರಾಮನ ಪ್ರಾಣಪ್ರಿಯಾದ ಸೀತೆಯನ್ನು ಅಪಹರಿಸಿದರೆ ಆ ರಾಮನು ಅರ್ಧ ಸತ್ತಂತೆ. ಆಮೇಲೆ ಅವನನ್ನು ಧ್ವಂಸ ಮಾಡುವುದು ಬಹು ಸುಲಭ. ರಾವಣೇಶ್ವರ, ಈ ದುಷ್ಟ ಉಪಾಯವನ್ನು ನಿನಗೆ ಹೇಳಿಕೊಟ್ಟವರ? ನಿಜವಾಗಲೂ ಈ ಉಪಾಯವನ್ನು ಹೇಳಿಕೊಟ್ಟವನು ನನಗೆ ಅಪಕಾರವನ್ನೇ ಮಾಡಿದ್ದಾನೆ. ಆ ರಾಮನ ಬಲದ ಪರಿಚಯ ನನಗಿದೆ. ಅವನ ಪತ್ನಿಯನ್ನು ಅಪಹರಿಸಿದರೆ ಅವನು ಇಡೀ ರಾಕ್ಷಸ ಕುಲವನ್ನೇ ಸಂಹಾರ ಮಾಡುವುದು ಖಂಡಿತ. ಬೇಡ ರಾವಣ, ಇಂಥ ಆಲೋಚನೆ ಸೂಕ್ತವಲ್ಲ. ಅಂದರೆ ಮಾರೀಚ, ಸೀತೆಯನ್ನು ಅಪಹರಿಸುವುದು ಬೇಡವೆಂದು ಹೇಳುತ್ತಿರುವೆಯಾ? ಹೌದು ರಾವಣೇಶ್ವರ,
ಆ ರಾಮನು ಸಾಮಾನ್ಯನಲ್ಲ. ಸೀತಾಪಹರಣದ ಮೂಲಕ ಆ ರಾಮನೆಂಬ ಸಿಂಹವನ್ನು ಕೆರಳಿಸಿ ಆಪತ್ತು ತಂದುಕೊಳ್ಳುವುದು ವಿವೇಕವಲ್ಲ. ಲಂಕೇಶ್ವರ, ವಾಸ್ತವವನ್ನು ಅರ್ಥ ಮಾಡಿಕೊಂಡು ಪ್ರಸನ್ನ ಮನಸ್ಸಿನಿಂದ ಲಂಕೆಗೆ ಹಿಂದಿರುಗು. ಇನ್ನಷ್ಟು ಕಾಲ ನಿನ್ನ ಸುಖ ವೈಭವಗಳನ್ನು ಅನುಭವಿಸು. ಆ ರಾಮನ ತಂಟೆ ನಮಗೆ ಬೇಡ. ನಿನ್ನ ಮಾತಿನಲ್ಲಿ ಅರ್ಥವಿರುವಂತಿದೆ ಮಾರೀಚ. ನಾನು ಲಂಕೆಗೆ ಹಿಂದಿರುಗುತ್ತೇನೆ. ನಿನಗೆ ಮಂಗಳವಾಗಲಿ. ರಾಮಚಂದ್ರ, ನಿಮ್ಮ ಪ್ರಯಾಣದ ಆಯಾಸವೆಲ್ಲ ಪರಿಹಾರವಾಯಿತೆಂದು ಭಾವಿಸುತ್ತೇನೆ. ಮಹರ್ಷಿಗಳೇ, ತಮ್ಮ ದರ್ಶನ ಭಾಗ್ಯವೇ ಎಂತಹ ಬಳಲಿಕೆಯನ್ನು ನಿವಾರಿಸಿ ನವೋಲ್ಲಾಸವನ್ನು ತುಂಬುತ್ತದೆ. ರಾಮಚಂದ್ರ, ಸಕಲರಲ್ಲೂ ಚೈತನ್ಯವನ್ನು ಪ್ರಚೋದಿಸುವ ಶಕ್ತಿ ನಿನ್ನಲ್ಲಿದೆ. ನೀನು ಪಂಚವಟಿಯಲ್ಲಿ ವಾಸ ಮಾಡಿದ್ದರಿಂದ ಅಲ್ಲಿ ನೆಲೆಸಿದ್ದ ವೃಕ್ಷ ರೂಪದ ದೇವತೆಗಳ ಜಡರೂಪ ತಳೆದು ಚೈತನ್ಯವನ್ನುಂಟು ಮಾಡಿತು. ಮುನೀಂದ್ರ, ಪಂಚವಟಿಯಲ್ಲಿ ದೇವತೆಗಳು ವೃಕ್ಷರೂಪದಲ್ಲಿದ್ದರೆ? ಹೌದು ಮಗಳೇ. ಪಂಚವಟಿ ಎಂದರೆ 5 ವಟವೃಕ್ಷಗಳು ಎಂದರ್ಥ. ಆ ದೇವತೆಗಳು ವೃಕ್ಷರೂಪ ತಾಳಲಿ ಎಂದು ನಾನೇ ಶಾಪವನ್ನು ಕೊಟ್ಟೆ. ಶಾಪವೇ? ಪೂಜ್ಯರೇ, ನೀವು ಅವರಿಗೆ ಶಾಪ ಕೊಡಲು ಅವರು ಮಾಡಿದ ಅಪರಾಧವಾದರೂ ಏನು? ಇದೇ ಲಕ್ಷ್ಮಣ, ಅಪರಾಧವಿದೆ. ಒಮ್ಮೆ ನಾನು ಆ ಪ್ರದೇಶದಲ್ಲಿ ಸಂಚರಿಸುತ್ತಾ ಬರುತ್ತಿರುವಾಗ ಸಾಕು, ನಿಲ್ಲಿಸಿ. ದೇವತೆಗಳಿಗೆ ಈ ರೀತಿಯ ನಡವಳಿಕೆ ಸಲ್ಲದು. ಒಬ್ಬ ಮಹರ್ಷಿಯನ್ನು ಗೌರವದಿಂದ ಕಾಣಲು ಬರುವುದು ಹೀಗೆ ಅವಿವೇಕದಿಂದ ಅಡ್ಡಿ ಮಾಡಬೇಡಿ. ದಾರಿ ಬಿಡಿ. ಮುನೀಂದ್ರ, ನಿಮ್ಮ ಶಕ್ತಿ ಎಷ್ಟಿದೆ ಎಂಬುದು ತಿಳಿಯಬೇಕಿದೆ. ಅದಕ್ಕೆ ನಿಮ್ಮನ್ನು ತಡೆದು ನಿಲ್ಲಿಸಿದ್ದೇನೆ. ಅಗಸ್ತ್ಯ ಮಹಾಮುನಿಗಳು ಮಹಾಶಕ್ತಿವಂತರೆಂದು ಕೇಳಿದ್ದೇವೆ. ಅದನ್ನು ನಾವು ತಿಳಿಯಬೇಕೆಂಬ ಕುತೂಹಲವಷ್ಟೇ. ಅದಕ್ಕಾಗಿ ಇಂಥ ಮರುಳಾಟವೇ? ಛೇ ಮೂರ್ಖರ! ನೀವು 5 ಚಲಿಸಲಾಗದ ವಟ ವೃಕ್ಷಗಳಾಗಿ ಇಲ್ಲಿಯೇ ನೆಲೆಸಿ. ಬೇಡ ಮುನೀಂದ್ರ, ಎಂತ ಕೆಲಸ ಮಾಡಿಬಿಟ್ಟಿರಿ? ಅನ್ಯಾಯವಾಗಿ ಶಾಪ ಕೊಟ್ಟು ಬಿಟ್ಟಿರಲ್ಲ. ಅನ್ಯಾಯವಾಗಿ ಅಲ್ಲ, ನ್ಯಾಯವಾಗಿಯೇ ಶಾಪ ಕೊಟ್ಟಿದ್ದೇನೆ. ನಿಮ್ಮ ಉದ್ದಟತನಕ್ಕೆ ಇದೇ ತಕ್ಕ ಶಾಸ್ತಿ. ಮುನೀಂದ್ರ, ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿ. ಎಲೈ ದೇವತೆಗಳಿರ, ನಾನು ಕೊಟ್ಟ ಶಾಪ ಎಂದಿಗೂ ಸುಳ್ಳಾಗುವುದಿಲ್ಲ. ದಯಮಾಡಿ ನಮ್ಮ ಶಾಪ ವಿಮೋಚನೆಯ ದಾರಿಯನ್ನಾದರೂ ತಿಳಿಸಿ. ಆಗಲಿ, ತಿಳಿಸುತ್ತೇನೆ. ಮುಂದೆ ದಶರಥನ ಪುತ್ರ ರಾಮ ಸೀತಾ ಲಕ್ಷ್ಮಣರ ಸಮೇತ ಇಲ್ಲಿಗೆ ಬರುವ ವೇಳೆಗೆ ನೀವು ವಟವೃಕ್ಷಗಳಾಗಿ ನಿಂತ ಈ ಪ್ರದೇಶ ಪಂಚವಟಿ ಎಂದು ಕರೆಸಿಕೊಂಡಿರುತ್ತದೆ. ಆ ಪುರುಷೋತ್ತಮ ಇಲ್ಲಿ ವಾಸ ಮಾಡಿದ ಮೇಲೆ ನಿಮಗೆ ಶಾಪ ವಿಮೋಚನೆ. ಇದೇ ಆ ಕಥೆ ರಾಮಚಂದ್ರ. ನೀನು ಪಂಚವಟಿಯಲ್ಲಿ ನೆಲೆಸಿದ್ದರಿಂದ ಶಾಪ ವಿಮೋಚನೆಯಾಯಿತು. ದೇವಿ, ನೋಡಿದ್ದೆ, ಅಗಸ್ತ್ಯರು ನಮ್ಮನ್ನು ಪಂಚವಟಿಗೆ ಕಳಿಸಿ ನಮ್ಮಿಂದ ಲೋಕ ಕಲ್ಯಾಣದ ಕಾರ್ಯವನ್ನೇ ಮಾಡಿಸಿದರು. ಇಷ್ಟೇ ಅಲ್ಲ ರಾಮಚಂದ್ರ, ನಿನ್ನಿಂದ ಆಗಬೇಕಾಗಿರುವ ಲೋಕ ಕಲ್ಯಾಣ ಕಾರ್ಯ ಇನ್ನೂ ಬೇಕಾದಷ್ಟಿದೆ. ಅದಕ್ಕಾಗಿ ಲೋಕ ಕಾತರದಿಂದ ಕಾಯುತ್ತಿದೆ. ತಮ್ಮ ಅನುಗ್ರಹ. ಶುಭ. ರಾವಣೇಶ್ವರ ಸಹೋದರ, ಈ ವೇದನೆಯನ್ನು ನಾನು ತಾಳಲಾರೆ. ಹೇಳು, ಏನೀ ದುರವಸ್ಥೆ? ಏಕೆ ಹೀಗೆ ಗೋಳಿರುತ್ತಿರುವೆ? ನೋಡು ಅಗ್ರಜ, ನೋಡು,
ಪ್ರೀತಿಯ ಸಹೋದರಿಯ ಅವಸ್ಥೆಯನ್ನು ಕಣ್ತುಂಬ ನೋಡು. ಶೂರ್ಪನಖಿ, ಏನಿದು? ಯಾವ ದುರಾತ್ಮ ನಿನ್ನನ್ನು ಈ ಸ್ಥಿತಿಗೆ ತಂದವನು? ಸಾಕು ಮಾಡು ಅಗ್ರಜ. ಜನಸ್ಥಾನದಲ್ಲಿ ನಡೆದ ದುರಂತಗಳ ಬಗ್ಗೆ ನಿನಗೆ ಅರಿವಿಲ್ಲವೆಂದರೆ ಮದುವೆಯಲ್ಲಿ ಮತ್ತನಾಗಿರುವೆಯಾ ಅಥವಾ ಮಾನಿನಿಯರ ಸಂಘದಲ್ಲಿ ಮೈಮರೆತಿರುವೆಯಾ? ಅದೇನಾಯ್ತೆಂದು ಹೇಳು. ಎಂತಹ ರಾಜ ನೀನು? ಮನೆ ಬಾಗಿಲಿಗೆ ಬಂದಿರುವ ಆಪತ್ತಿನ ಭಯದ ಅರಿವಿಲ್ಲವೆಂದರೆ ಲಂಕೆಯ ಗತಿ ಏನಾಗಬೇಕು? ಆಪತ್ತು? ಭಯ? ಯಾವ ಭಯ? ಯಾರಿಂದ ಭಯ? ಏ ಲಂಕೇಶ್ವರನನ್ನು ಭಯಪಡಿಸುವ ವ್ಯಕ್ತಿ ಮೂರು ಲೋಕದಲ್ಲಿಯೋ ಇಲ್ಲ. ಸಹೋದರ, ಹುಡುಗಾಟಕ್ಕಾಗಿ ನಾನು ಈ ಮಾತನ್ನು ಹೇಳುತ್ತಿಲ್ಲ. ನಿಜವಾಗಲೂ ನಮ್ಮ ರಾಕ್ಷಸ ಕುಲಕ್ಕೆ ಕುಠಾರ ಪ್ರಾಯವಾದ ಆಪತ್ತೊಂದು ಬಂದು ಒದಗಿದೆ. ಆಪತ್ತು? ಸಹೋದರಿ, ಅದೇನೆಂದು ಬಿಡಿಸಿ ಹೇಳು. ಅಗ್ರಜ, ನೀನು ಇಷ್ಟು ನಿರಾಸಕ್ತನೆಂದು ನಾನು ಭಾವಿಸಿರಲಿಲ್ಲ. ನಿನ್ನ ಸೋದರರೇ ಆದ ಕರದೂಷಣರ ಕ್ಷೇಮದ ಬಗ್ಗೆಯೂ ನಿನಗೆ ಗಮನವಿಲ್ಲವೆಂದರೆ ರಾಜಭಾರವನ್ನೇ ನೀನು ಮರೆತು ಬಿಟ್ಟಿರಬೇಕು. ಇಲ್ಲ ಸಹೋದರಿ, ಹಾಗೆ ತಿಳಿಯಬೇಡ. ಈಗ ನನ್ನಿಂದ ಏನಾಗಬೇಕು ಹೇಳು, ಕ್ಷಣಾರ್ಧದಲ್ಲಿ ಮಾಡುತ್ತೇನೆ. ಎಲ್ಲವನ್ನು ನನ್ನ ಬಾಯಿಂದಲೇ ಕೇಳಬೇಕೆ ಅಗ್ರಜ? ಗೂಢಾಚಾರ್ಯರ ಬೆಂಬಲವಿಲ್ಲದ ರಾಜನು ಸುಲಭವಾಗಿ ಶತ್ರುಗಳ ವಶವಾಗುತ್ತಾನೆ. ಆದ್ದರಿಂದಲೇ ಜನಸ್ಥಾನದಲ್ಲಿ ನಡೆದ ಯಾವ ದುರಂತಗಳು ನಿನ್ನ ಗಮನಕ್ಕೆ ಬಂದಿಲ್ಲ. ಶೂರ್ಪನಖಿ, ಈಗ ನಾನೇನು ಮಾಡಬೇಕು ಹೇಳು. ಹೇಳುತ್ತೇನೆ, ಆದರೆ ಮೊದಲು ಅಲ್ಲಿ ಏನಾಯಿತು ಎಂದು ಕೇಳು. ಅಲ್ಲಿ ಏನಾಯ್ತೆಂದು ಮೊದಲೇ ಅಕಂಪನನಿಂದ ತಿಳಿಯಿತೆಂದರೆ ನನ್ನನ್ನು ನೋಡಲು ಏಕೆ ಬರಲಿಲ್ಲ ಎಂದು ಮತ್ತೆ ಹಾರಾಡುತ್ತಾಳೆ. ಶೂರ್ಪನಖಿ, ಈಗ ನಾನೇನು ಮಾಡಬೇಕು ಹೇಳು. ಹೇಳುತ್ತೇನೆ, ಆದರೆ ಮೊದಲು ಅಲ್ಲಿ ಏನಾಯಿತು ಎಂದು ಕೇಳು. ಅಲ್ಲಿ ಏನಾಯ್ತೆಂದು ಮೊದಲೇ ಅಕಂಪನನಿಂದ ತಿಳಿಯಿತೆಂದರೆ ನನ್ನನ್ನು ನೋಡಲು ಏಕೆ ಬರಲಿಲ್ಲ ಎಂದು ಮತ್ತೆ ಹಾರಾಡುತ್ತಾಳೆ. ಬಾ, ಅಲ್ಲಿ ಏನಾಯಿತು ಸಹೋದರಿ? ಏನು ಹೇಳಲಿ ಅಗ್ರಜ? ವೀರರಾದ ಕರದೂಷಣರನ್ನು 14,000 ರಾಕ್ಷಸರನ್ನು ಆ ರಾಮನೊಬ್ಬನೇ ಕೊಂದು ಹಾಕಿದ. ದಂಡಕಾರಣ್ಯವೇ ರಾಕ್ಷಸರಿಲ್ಲದೆ ಬರಿದಾಗಿದೆ. ನಮ್ಮ ಜನಸ್ಥಾನವು ಈಗ ಸಂಪೂರ್ಣ ನಾಶವಾಗಿದೆ. ಆ ರಾಮನ ಸಹೋದರನಾದ ಲಕ್ಷ್ಮಣನೇ ನನ್ನ ಈ ವಿರೂಪಕ್ಕೆ ಕಾರಣ. ಹೇಳು ಸಹೋದರಿ, ನಿನ್ನ ಮನಸ್ಸಿಗೆ ಸಮಾಧಾನವಾಗಲು ನಾನೇನು ಮಾಡಬೇಕು? ನಮ್ಮ ಕುಲಕಂಠಕರಾದ ರಾಮ ಲಕ್ಷ್ಮಣರನ್ನು ಸಂಹರಿಸಬೇಕು. ನಾನು ಅವರ ರಕ್ತವನ್ನು ಕುಡಿಯಬೇಕು. ಅದಾಗದಿದ್ದರೆ ನಾನು ಇಲ್ಲೇ ನಿನ್ನ ಕಣ್ಣೆದುರೇ ಪ್ರಾಣ ಬಿಡುತ್ತೇನೆ. ಬೇಡ ಸಹೋದರಿ, ಬೇಡ. ಪ್ರಾಣ ಬಿಡುವ ಮಾತನ್ನಾಡಬೇಡ. ಹಾಗಾದರೆ ತೆಗೆದುಕೋ ನಿನ್ನ ಆಯುಧವನ್ನು. ನಡೆ ಜನಸ್ಥಾನಕ್ಕೆ, ಹೊಡೆದುರುಳಿಸು ಆ ದುರಾತ್ಮರನ್ನು. ಶೂರ್ಪನಖಿ, ಈಗ ನೀನು ವಿಶ್ರಾಂತಿ ತೆಗೆದುಕೋ. ಮುಂದೇನು ಮಾಡಬೇಕೆಂದು ಸಾವಧಾನವಾಗಿ ಯೋಚಿಸುವೆ. ಅಗ್ರಜ, ಇದರಲ್ಲಿ ಯೋಚಿಸಲು ಏನಿದೆ? ಸಹೋದರಿ, ಕರದೂಷಣರಂತೆ ಆತುರಪಟ್ಟು ಅವಿವೇಕಕ್ಕೊಳಗಾಗಬೇಕೆ? ನಿನ್ನ ವಿರೂಪಕ್ಕೆ ಪ್ರತೀಕಾರ ಮಾಡುವುದಂತೂ ಸತ್ಯ. ಅಗ್ರಜ, ಇದೇನು? ನನ್ನ ಅಗ್ರಜನ ರೋಷಾವೇಶಗಳು ಏನಾದವು? ಸಹೋದರಿಯ ಮೇಲಿನ ಅಕ್ಕರೆ ಸತ್ತು ಹೋಯಿತೆ? ಅಥವಾ ಒಳಗೊಳಗೆಯೇ ಆ ರಾಮನಿಗೆ ಹೆದರುತ್ತಿದ್ದಾನೆಯೇ? ದೇವಿ, ಏನನ್ನು ಹುಡುಕುತ್ತಿರುವೆ? ಸ್ವಾಮಿ, ಅಗಸ್ತ್ಯ ಮಹರ್ಷಿಗಳು ಹೇಳಿದ ಪಂಚವಟ ವೃಕ್ಷ ಇಲ್ಲೆಲ್ಲೂ ಕಾಣುತ್ತಿಲ್ಲವಲ್ಲ? ಅವುಗಳು ಈಗಲೇ ಕಾಣುತ್ತವೆ ದೇವಿ. ಅಗಸ್ತ್ಯರೇ ಹೇಳಿದಂತೆ ನಾವು ಇಲ್ಲಿ ವಾಸ ಮಾಡಲು ಬಂದ ಮೇಲೆ ಅವುಗಳ ಶಾಪ ವಿಮೋಚನೆ ಆಗಿರುತ್ತದೆ. ಹೌದು,
ನಾವು ಇಲ್ಲಿಗೆ ಬಂದಾಗ ನಮ್ಮ ಕುಟೀರದ ಸುತ್ತ 5 ಆಲದ ಮರಗಳಿದ್ದವು. ಹೌದು ಲಕ್ಷ್ಮಣ, ಇದ್ದಾಗ ಗಮನಿಸಲಿಲ್ಲ, ಈಗ ಅವು ಇಲ್ಲದಾಗ ನೆನಪಾಗುತ್ತಿವೆ. ಸ್ವಾಮಿ, ನಾವು ಗಮನಿಸಿದ್ದರೂ ಅವರು ನಮ್ಮನ್ನು ಗಮನಿಸಿರಬಹುದಲ್ಲವೇ? ಹೌದು ದೇವಿ, ಖಂಡಿತ ಗಮನಿಸಿರುತ್ತಾರೆ. ಆದರೆ ಅವರು ಆ ಶೂರ್ಪಣಕಿಯ ಮಗ ಶುಂಭಕುಮಾರನಂತೆ ದುಷ್ಟ ಬುದ್ಧಿಯಿಂದ ಗಮನಿಸಿರುವುದಿಲ್ಲ ಅಷ್ಟೇ. ಸಹೋದರ, ಅವರ ಶಾಪ ವಿಮೋಚನೆಯ ಸುಮುಹೂರ್ತ ಹತ್ತಿರವಾಯಿತೆಂದು ಸಂತೋಷಪಟ್ಟಿರಬೇಕಲ್ಲವೇ? ಸತ್ಯವನ್ನೇ ಹೇಳಿದೆ ಲಕ್ಷ್ಮಣ ಕುಮಾರ. ಮಹರ್ಷಿ ಅಗಸ್ತ್ಯ ಮುನಿಗಳು ಹೇಳಿದ ಶಾಪ ವಿಮೋಚನ ಕಾಲ ಸನ್ನಿಹವಾಯಿತೆಂದು ನಾವು ನಿಜವಾಗಿಯೂ ಸಂತೋಷಪಟ್ಟೆವು. ಅದಕ್ಕಾಗಿ ನಾವು ನಿಮಗೆ ಅಭಿವಂದಿಸುತ್ತೇವೆ. ನಮ್ಮಿಂದಾದ ಅಪಚಾರದಿಂದ ಅಗತ್ಯರು ಶಾಪದ ಮೂಲಕ ಉಪಕಾರವನ್ನೇ ಮಾಡಿದ್ದಾರೆ. ಉಪಕಾರವೇ? ಅದು ಹೇಗೆ? ಹೌದು ರಾಮಚಂದ್ರ, ಸದಾ ನಿಮ್ಮ ದರ್ಶನ ಭಾಗ್ಯ ಲಭಿಸಿದ್ದು ನಮ್ಮ ಅದೃಷ್ಟವಲ್ಲವೇ? ರಾಮಚಂದ್ರ, ಇಷ್ಟು ದಿನ ನಿಮ್ಮ ಸಮೀಪದಲ್ಲಿದ್ದು ಈಗ ನಿಮ್ಮಿಂದ ಅಗಲಿ ಹೋಗಬೇಕಲ್ಲ ಎಂಬುವ ವಿಷಾದವೂ ಆಗುತ್ತಿದೆ. ವಿಷಾದವೇಕೆ? ಸತ್ಕರ್ಮದಲ್ಲಿ ನಿರತರಾಗದಂತೆ ಅಚಲ ವೃಕ್ಷ ರೂಪದಲ್ಲಿದ್ದ ನಿಮಗೆ ಮುಕ್ತಿ ದೊರೆಯಿತೆಂದು ಸಂತೋಷ ಪಡಿರಿ. ದೇವತೆಗಳಾಗಿ ಆ ರೂಪಕ್ಕೆ ಅನುಚಿತವಾದ ಕಾರ್ಯವನ್ನು ಮಾಡದೆ ಶುಭ ಕಾರ್ಯಗಳಲ್ಲಿ ನಿರತರಾಗಿ. ಹಾಗೇ ಆಗಲಿ ರಾಮಚಂದ್ರ. ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ. ಅಗತ್ಯರಿಂದ ನಾವು ಒಳ್ಳೆಯ ಪಾಠವನ್ನೇ ಕಲಿತೆವು. ಇನ್ನೆಂದೂ ತಪ್ಪಿ ನಡೆಯುವುದಿಲ್ಲ. ದೇವತೆಗಳಿಗೆ ಕಳಂಕ ತರುವ ಕಾರ್ಯ ನಾವು ಮಾಡುವುದಿಲ್ಲ. ನಮಗಿನ್ನು ಅಪ್ಪಣೆ ಕೊಡಿ. ನಿಮಗೆ ಮಂಗಳವಾಗಲಿ. ಬೇಡ, ನನಗೇನು ಬೇಡ. ಆ ರಾಮನ ನೆತ್ತರನ್ನು ಕುಡಿಯುವವರೆಗೂ ನಾನು ಏನು ಕುಡಿಯುವುದಿಲ್ಲ. ಅವನ ಹಸಿ ಮಾಂಸ ತಿನ್ನುವವರೆಗೂ ನಾನು ಏನು ತಿನ್ನುವುದಿಲ್ಲ. ಹೋಗಿ, ಎಲ್ಲವನ್ನು ತೆಗೆದುಕೊಂಡು ಹೋಗಿ. ಹೋಗಿ. ಶೂರ್ಪಣಕಿ, ಸಹೋದರಿ ಶೂರ್ಪಣಕಿ, ಎಂಥ ಮಾತನಾಡುತ್ತಿರುವೆ? ಮೃಗಗಳ ಮಾಂಸದಂತೆ ಮಾನವರ ಮಾಂಸವನ್ನು ತಿನ್ನುತ್ತೇನೆ ಎನ್ನುತ್ತಿರುವೆಯಲ್ಲ, ಇದು ನಮ್ಮ ದಾನವ ಕುಲಕ್ಕೆ ಅಪಚಾರ. ಅಪಚಾರ? ಯಾವುದೋ ಅಪಚಾರ? ಆ ರಾಮನು ತನ್ನ ಸೋದರನ ಮೂಲಕ ನನ್ನನ್ನು ವಿರೂಪಗೊಳಿಸಿದನಲ್ಲ, ಅದು ಅಪಚಾರವಲ್ಲವೇ? ಸಹೋದರಿ, ಅದಕ್ಕೆ ಕಾರಣವಿದೆ. ನೀನು ಅವನ ಸತಿಯನ್ನು ಕೊಲ್ಲಲು ಮುಂದಾಗಲಿಲ್ಲವೇ? ಅದಕ್ಕೆ ಅವನು ಕೋಪಗೊಂಡು ಈ ರೀತಿ ವಿರೂಪಗೊಳಿಸಿದ. ಯಾವನೇ ಆದರೂ ತನ್ನ ಸತಿಯನ್ನು ಕೊಲ್ಲಲು ಮುಂದಾದವರನ್ನು ಸುಮ್ಮನೆ ಬಿಟ್ಟು ಕಳಿಸುತ್ತಾನೆಯೇ? ಮೊದಲು ಅಪರಾಧ ಮಾಡಿದವಳು ನೀನೇ ಅಲ್ಲವೇ? ಎಂತಹ ಶತ್ರು ಪ್ರೇಮ, ಎಂತಹ ನೀತಿ ಪಾಠ! ವಿಭೀಷಣ, ನೀನು ನನ್ನ ಸೋದರನೋ ಅಥವಾ ಆ ರಾಮನ ಸೇವಕನೋ? ನಾನು ನ್ಯಾಯದ ಸೇವಕ. ಸಾಕು ಮಾಡು ನಿನ್ನ ನ್ಯಾಯದ ವಿಮರ್ಶೆಯನ್ನು. ವಿರೂಪಗೊಂಡ ನಿನ್ನ ಸೋದರಿಯನ್ನು ಕಂಡ ಮೇಲೂ ನಿನಗೆ ಕ್ರೋಧ ಉಂಟಾಗುತ್ತಿಲ್ಲವೆಂದರೆ ನೀನು ನನ್ನ ಸೋದರನೇ ಅಲ್ಲವೆನಿಸುತ್ತಿದೆ. ಶೂರ್ಪಣಕೆ, ಆವೇಶದ ಭರದಲ್ಲಿ ಅವಿವೇಕದ ಕಡೆ ಆಲೋಚನೆ ಮಾಡಬೇಡ. ಈ ಘಟನೆಯಿಂದ ನಮ್ಮ ರಾಕ್ಷಸ ಕುಲಕ್ಕೆ ಕೇಡಾಗಬಾರದೆಂದು ನಾನು ಯೋಚಿಸುತ್ತಿದ್ದೇನೆ. ಇಲ್ಲ ಸೋದರ, ಕೇಡಾಗಲೇಬೇಕು. ಆದರೆ ನಮಗಲ್ಲ, ಆ ರಾಮನ ಪಾಲಿಗೆ. ರಾಮ ಲಕ್ಷ್ಮಣರ ಸಂಹಾರವಾಗಬೇಕು. ಸೀತೆ ಚಿತ್ರಹಿಂಸೆಯಿಂದ ನರಳಬೇಕು. ಶೂರ್ಪಣಕಿ, ಸಾಕು ಸಾಕು ಮಾಡು. ನಿನ್ನ ಈ ದುಷ್ಟ ಪ್ರೇರಣೆಯಿಂದಲೇ ನಮ್ಮ ಸಹೋದರರಾದ ಖರದೂಷಣರು ಸತ್ತರು, ಸಾವಿರ ರಾಕ್ಷಸರು ಹತರಾದರು. ಈ ದುರಂತವನ್ನು ಕಂಡ ಮೇಲಾದರೂ ಆ ರಾಮನ ಶಕ್ತಿ ಏನೆಂಬುದನ್ನು ಅರಿತು ನಿನ್ನ ಕ್ರೋಧವನ್ನು ಕಡಿಮೆ ಮಾಡಿಕೊಳ್ಳುತ್ತೀಯಾ ಎಂದುಕೊಂಡಿದ್ದೆ. ನನ್ನ ಕ್ರೋಧವು ಕಡಿಮೆಯಾಗುವುದಿಲ್ಲ. ಕ್ಷಣ ಕ್ಷಣಕ್ಕೂ ಅದು ಕಾಡ್ಗಿಚ್ಚಿನಂತೆ ವೃದ್ಧಿಸುತ್ತಿದೆ. ರಾವಣನಿದ್ದಾನೆ, ನನ್ನ ಸೋದರ ರಾವಣನಿದ್ದಾನೆ. ಆ ಲಂಕೇಶ್ವರನಿಂದ ಆ ರಾಮನ ರಕ್ತಾಭಿಷೇಕವನ್ನು ಮಾಡಿ ಕ್ರೋಧವನ್ನು ಅಡಗಿಸುತ್ತೇನೆ. ಅಯ್ಯೋ ಅವಿವೇಕಿ, ನಿನ್ನ ಈ ವಿರೂಪವನ್ನು ಕಂಡ ಕೂಡಲೇ
ರಾವಣ ರಾಮನನ್ನು ಸಮ್ಮತಿಸಲು ಏಕೆ ಮುಂದಾಗಲಿಲ್ಲವೆಂದು ನಿನಗೆ ಗೊತ್ತೇ? ಏಕೆ? ನೀನು ಇಲ್ಲಿಗೆ ಬರುವ ಮೊದಲೇ ಅಕಂಪನನು ಬಂದು ಜನಸ್ಥಾನದಲ್ಲಿ ನಡೆದ ದುರ್ಘಟನೆಯೆಲ್ಲ ನಮಗೆ ತಿಳಿಸಿದ. ಆಗಲೇ ನಿನ್ನ ದುಸ್ಥಿತಿಯೆಲ್ಲ ನಮಗೆ ತಿಳಿಯಿತು. ಹೌದೇ? ಸ್ವಾಮಿ, ಸ್ವಾಮಿ, ಅಲ್ಲಿ ನೋಡಿ, ಆ ಜಿಂಕೆಗಳು ಎಷ್ಟು ಸುಂದರವಾಗಿವೆ. ಚಂಚಲವಾದ ಅವುಗಳ ಕಣ್ಣುಗಳು ನನ್ನತ್ತಲೇ ನೋಡುತ್ತಿರುವಂತಿದೆ. ಅವುಗಳನ್ನು ಮುಟ್ಟಿ ಮೈ ತಡವಿ ನನ್ನ ಸ್ನೇಹ ತೋರಿಸುವ ಆಸೆಯಾಗುತ್ತಿದೆ. ನಾವು ಈ ಅರಣ್ಯದಲ್ಲಿ ವಾಸ ಮಾಡಲು ಆರಂಭಿಸಿದ ಮೇಲೆ ನೀನು ಪ್ರಕೃತಿ ಪ್ರೇಮಿಯಾಗಿ ಬಿಟ್ಟೆ ಸೀತೆ. ಸ್ವಚ್ಛಂದವಾಗಿ ವಿಹರಿಸುವ ಈ ಜಿಂಕೆಗಳು ಮನುಷ್ಯರನ್ನು ಕಂಡರೆ ಹೆದರುತ್ತವೆ. ಆದರೆ ಸ್ವಲ್ಪ ಅಭ್ಯಾಸವಾದರೆ ನಮ್ಮೊಡನೆ ಅವುಗಳು ಸಲಿಗೆಯಿಂದಿರುತ್ತವೆ. ಕೆಲವು ಋಷಿಗಳ ಆಶ್ರಮದಲ್ಲಿ ನಿರ್ಭಯದಿಂದ ಓಡಾಡುವ ಜಿಂಕೆಗಳನ್ನು ನೀನೇ ನೋಡಿರುವೆ ಅಲ್ಲವೇ? ಸ್ವಾಮಿ, ಆ ಜಿಂಕೆಯನ್ನು ಸಾಕಿಕೊಳ್ಳಬೇಕೆಂಬ ಆಸೆಯಾಗುತ್ತಿದೆ. ಹಾಗಾದರೆ ಹೇಳು, ಆ ಜಿಂಕೆಗಳಲ್ಲಿ ಯಾವುದು ಬೇಕೆಂದು ಹೇಳು, ಅದನ್ನು ನಾನು ಹಿಡಿದು ತಂದುಕೊಡುತ್ತೇನೆ. ಬೇಡ ಸ್ವಾಮಿ, ಗುಂಪಿನಲ್ಲಿರುವ ಅವುಗಳಲ್ಲಿ ಯಾವುದನ್ನು ಹಿಡಿದು ತಂದರೂ ಅವು ಬಾಧೆ ಪಡುತ್ತದೆ. ಆ ಪಾಪ ನನ್ನದೇ ಆಗುವುದಿಲ್ಲವೇ? ನಿನ್ನ ಕರುಣೆ ಬಹಳ ದೊಡ್ಡದು ಸೀತೆ. ಹೋಗಲಿ ಬಿಡು. ಎಂದಾದರೂ ಒಂದು ಒಂಟಿಯಾದ ಜಿಂಕೆಯನ್ನು ಕಂಡರೆ ಅದನ್ನು ಹಿಡಿದು ತಂದು ಕೊಡುತ್ತಾನೆ ಅಷ್ಟೇ. ಹಾಗೇ ಆಗಲಿ ಸ್ವಾಮಿ, ಆ ದಿನಕ್ಕಾಗಿ ಕಾಯುತ್ತೇನೆ. ನೋಡಿದೀಯಾ, ಆ ಸೀತೆಗೆ ಜಿಂಕೆ ಅಂದ್ರೆ ತುಂಬಾ ಇಷ್ಟ. ಜಿಂಕೆಯನ್ನು ರಾಮ ತಂದುಕೊಡ್ತಾನೆಂದು ಹೇಳಿದನಲ್ಲ, ಅದಕ್ಕೂ ನಮಗೂ ಏನು ಸಂಬಂಧ? ಸಂಬಂಧವಿರಲಿ ಬಿಡಲಿ, ಈ ವಿಷಯವನ್ನು ನಮ್ಮ ಪ್ರಭು ರಾವಣೇಶ್ವರನಿಗೆ ತಿಳಿಸುವುದು ಒಳ್ಳೆಯದು. ಹೌದು, ತಕ್ಷಣ ಅವನಲ್ಲಿ ಆಕ್ರೋಶವೇನೋ ಉಂಟಾಯಿತು. ಆದರೆ ರಾಮನ ಮೇಲೆ ನೇರವಾಗಿ ಯುದ್ಧಕ್ಕೆ ಹೋದರೆ ಸೋಲೋ ಗೆಲುವೋ ಎಂದು ಶಂಕಿಸಿದ. ರಾಮನನ್ನು ಉಪಾಯವಾಗಿ ಗೆಲ್ಲಬೇಕೆಂದು ಸಂಚು ಮಾಡಿದ. ಆದರೆ ಮಾವ ಮಾರೀಚನ ಬುದ್ಧಿ ಮಾತು ಕೇಳಿ ಸುಮ್ಮನಾದ. ಈಗಲಾದರೂ ನಿನ್ನ ಆಕ್ರೋಶವನ್ನು ಕಡಿಮೆ ಮಾಡಿಕೋ, ಸ್ವಲ್ಪ ಸಮಾಧಾನ ತಂದುಕೋ. ವೃಥಾ ಶಾಂತಿಯಿಂದ ತಳಮಳಿಸಬೇಡ. ಇಲ್ಲ ಇಲ್ಲ, ರಾಮ ಲಕ್ಷ್ಮಣರ ಮೇಲಿನ ನನ್ನ ಸೇಡು, ನನ್ನ ಆಕ್ರೋಶ ಶಾಂತವಾಗುವುದಿಲ್ಲ. ರಾವಣನನ್ನೇ ಪ್ರಚೋದಿಸಬೇಕು. ಆದರೆ ಹೇಗೆ ಪ್ರಚೋದಿಸಬೇಕು? ಹೇಗೆ ಪ್ರಚೋದಿಸಬೇಕು? ಅವನನ್ನು ಹೇಗೆ ಪ್ರಚೋದಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳಬೇಕು ಎಂಬ ಉಪಾಯ ನನಗೆ ಹೊಳೆಯಿತು. ಈ ನನ್ನ ಅಗ್ರಜ ರಾವಣನಿಗೆ ರಾಮನ ಪರಾಕ್ರಮವನ್ನು ವರ್ಣಿಸಿ ರೊಚ್ಚಿಗೆಬ್ಬಿಸುವುದು ಸಾಧ್ಯವಿಲ್ಲ. ಆದರೆ
ಸೀತೆಯ ಸೌಂದರ್ಯವನ್ನು ವರ್ಣಿಸಿ ಇವನ ಆಸೆಯನ್ನು ಕೆರಳಿಸುವುದು ಸಾಧ್ಯವಿದೆ. ಹೌದು, ಹೆಣ್ಣೆಂದರೆ ಬಹುಬೇಗ ಮೋಹಪರವಶನಾಗುವ ರಾವಣನನ್ನು ನನ್ನ ದಾರಿಗೆ ಸೆಳೆದುಕೊಳ್ಳಲು ಅದೊಂದೇ ಉಪಾಯ. ಅಗ್ರಜ, ರಾವಣೇಶ್ವರ, ನಿನ್ನ ಸಂತೋಷಕ್ಕಾಗಿ ನಾನು ಪ್ರಯತ್ನ ಪಟ್ಟಿದ್ದೆ ತಪ್ಪಾಯಿತು. ಅಪರೂಪದ ಸುಂದರಿಯೊಬ್ಬಳನ್ನು ನಿನಗೆ ಉಡುಗೊರೆಯನ್ನಾಗಿ ನೀಡಲು ಹೋಗಿ ನಾನು ನನ್ನ ಸೌಂದರ್ಯವನ್ನೇ ಕಳೆದುಕೊಂಡೆ. ಸೋದರಿ ಶೂರ್ಪನಖಿ, ನೀನು ಯಾವ ಸುಂದರಿಯ ಬಗ್ಗೆ ಮಾತನಾಡುತ್ತಿರುವೆ? ನಮ್ಮ ಜನಸ್ಥಾನವೇ ನಾಶವಾಗಲು ಕಾರಣಳಾದ ಆ ಸುಂದರಿ. ಯಾರು ಆ ಸುಂದರಿ? ಹೇಳು ಸಹೋದರಿ. ಅವಳು ವಿಶಾಲವಾದ ಕಣ್ಣುಗಳು ಉಳ್ಳವಳು, ಪೂರ್ಣಚಂದ್ರನಂತಹ ಮುಖ ಉಳ್ಳವಳು, ರೂಪ ಲಾವಣ್ಯಗಳಲ್ಲಿ ಅದ್ವಿತೀಯಳು, ಪುಟವಿಟ್ಟ ಚಿನ್ನದಂತಹ ಮೈಕಾತಿ ಉಳ್ಳವಳು. ದೇವ, ದಾನವ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರಲ್ಲಿ ಅಂತಹ ಮನೋಹರಿ ಇನ್ನೊಬ್ಬಳಿಲ್ಲ. ಅಂತಹ ದಿವ್ಯ ಸುಂದರಿಯು ನಿನ್ನಂತಹ ವೀರನ ಬಳಿ ಇರಬೇಕು. ಆ ಸುಂದರಿಯನ್ನು ಪಡೆಯದೆ ನಿನ್ನ ಕೀರ್ತಿಯು ಪೂರ್ಣವಾಗುವುದಿಲ್ಲ ಅಗ್ರಜ. ಹೇಳು ಸೋದರಿ, ಆ ಸುಂದರಿ ಯಾರು? ಬೇಗ ಹೇಳು. ಅವಳು ಬೇರೆ ಯಾರೂ ಅಲ್ಲ ಅಗ್ರಜ, ರಾಮನ ಪತ್ನಿ ಸೀತೆ. ನೀನು ಒಮ್ಮೆ ಅವಳನ್ನು ಸರಿಯಾಗಿ ನೋಡಿದರೆ ನಾನು ಹೇಳುತ್ತಿರುವುದು ಕಿಂಚಿತ್ತು ಸುಳ್ಳಲ್ಲ ಎಂದು ನಿನಗೆ ಅರ್ಥವಾಗುತ್ತದೆ. ಅವಳನ್ನು ನಿನ್ನ ಬಳಿ ಎಳೆದು ತರಲು ನಾನೇ ಪ್ರಯತ್ನಿಸಿದೆ. ಆದರೆ ಅಷ್ಟರಲ್ಲಿ ಆ ದುಷ್ಟ ಲಕ್ಷ್ಮಣನು ಬಂದು ನನ್ನನ್ನು ವಿರೂಪಗೊಳಿಸಿಬಿಟ್ಟ. ಈಗ ಹೇಳು ಅಗ್ರಜ, ಆ ಸೀತೆಯನ್ನು ಪಡೆಯಬೇಕೆಂದು ನಿನಗೆ ಆಸೆಯಾಗುತ್ತಿಲ್ಲವೇ? ಆಸೆಯಾಗುತ್ತಿದೆ ಸೋದರಿ, ಆಸೆಯಾಗುತ್ತಿದೆ. ನನಗಾಗಿ ವಿರೂಪಗೊಂಡ ನಿನಗೋಸ್ಕರವಾದರೂ ಆಕೆಯನ್ನು ಪಡೆಯಬೇಕೆಂದು ಆಸೆಯಾಗುತ್ತಿದೆ. ಪಡೆಯಬೇಕು ಅಗ್ರಜ, ಪಡೆಯಲೇಬೇಕು. ನನ್ನ ಅಪಮಾನ, ನನ್ನ ಸಹೋದರರ ಸಾವು, ಇವೆಲ್ಲದಕ್ಕೂ ಪ್ರತೀಕಾರ ಮಾಡುವುದು ನಿನ್ನ ಕರ್ತವ್ಯ. ಆದರೆ 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 ಏನು ಯೋಚಿಸುತ್ತಿರುವೆ ಅಗ್ರಜ? ರಾಮನು ಎಷ್ಟೇ ಶಕ್ತಿಶಾಲಿಯಾಗಿರಬಹುದು, ಆದರೆ ನಿನ್ನಷ್ಟು ಶಕ್ತಿಶಾಲಿ ಅಂತೂ ಅಲ್ಲ. ಆ ರಾಮ ಲಕ್ಷ್ಮಣನನ್ನು ಕೊಂದು ಆ ಸೀತೆಯನ್ನು ಬಲಾತ್ಕಾರವಾಗಿ ಆದರೂ ಎಳೆದುತ್ತಾ. ಆಯ್ತು ಸಹೋದರಿ, ಆಯ್ತು. ನಾನೀಗಲೇ ಹೋಗಿ ಆ ಸೀತೆಯನ್ನು ಎಳೆ ತರುತ್ತೇನೆ. ಆ ರಾಮ ಲಕ್ಷ್ಮಣರನ್ನು ಆಮೇಲೆ ವಿಚಾರಿಸಿಕೊಳ್ಳುತ್ತೇನೆ. ಅಂತೂ ನನ್ನ ಉಪಾಯ ಫಲಿಸಿತು. ಅಗ್ರಜನು ಆ ಸೀತೆಯನ್ನು ಕರೆತರದೆ ಬಿಡುವುದಿಲ್ಲ. ಅಲ್ಲಿಗೆ ನನ್ನನ್ನು ವಿರೂಪಗೊಳಿಸಿದ ಆ ರಾಮ ಲಕ್ಷ್ಮಣರು ಬದುಕಿದ್ದರೂ ಸತ್ತಂತೆ, ಬದುಕಿದ್ದರೂ ಸತ್ತಂತೆ.